ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತವು ತನ್ನ ಅತ್ಯಾಧುನಿಕ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನು ತೈವಾನ್ಗೆ ಏಕೆ ನೀಡುವುದಿಲ್ಲ? ಈ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಿದೆ. ಭಾರತ ಮತ್ತು ತೈವಾನ್ ನಡುವಿನ ಉತ್ತಮ ಆರ್ಥಿಕ ಹಾಗೂ ತಂತ್ರಜ್ಞಾನ ಸಹಕಾರ ಇದ್ದರೂ ರಕ್ಷಣಾ ಕ್ಷೇತ್ರದಲ್ಲಿ ಬ್ರಹ್ಮೋಸ್ ನಂತಹ ಅತ್ಯಾಧುನಿಕ ಕ್ಷಿಪಣಿಯನ್ನು ತೈವಾನ್ಗೆ ರಫ್ತು ಮಾಡುವ ಸಾಧ್ಯತೆ ಬಹುತೇಕ ಇಲ್ಲ. ಅದರ ಹಿಂದೆ ಇರುವ ಪ್ರಮುಖ ಕಾರಣಗಳು ಯಾವುವು ಎಂಬುದನ್ನು ಈಗ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ, ಭಾರತ ಹಲವು ವರ್ಷಗಳಿಂದ ಒನ್ ಚೈನಾ ಪಾಲಿಸಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ಅನುಸರಿಸುತ್ತಿದೆ. ಅಂದರೆ ತೈವಾನ್ ಅನ್ನು ಪ್ರತ್ಯೇಕ ರಾಷ್ಟ್ರವೆಂದು ಅಧಿಕೃತವಾಗಿ ಗುರುತಿಸದೆ ಚೀನಾದೊಂದಿಗೆ ರಾಜತಾಂತ್ರಿಕ ಸಮತೋಲನವನ್ನು ಕಾಪಾಡುವ ಪ್ರಯತ್ನವನ್ನು ಭಾರತ ಮುಂದುವರೆಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬ್ರಹ್ಮೋಸ್ ನಂತಹ ಅತ್ಯಾಧುನಿಕ ಆಯುಧವನ್ನು ತೈವಾನ್ಗೆ ಒದಗಿಸುವುದು ಬೀಜಿಂಗ್ನಿಂದ ಅತ್ಯಂತ ತೀವ್ರ ಪ್ರತಿಕ್ರಿಯೆಗೆ ಕಾರಣವಾಗಬಹುದು. ಅದರ ಜೊತೆಗೆ ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದ ಇನ್ನೂ ಕೂಡ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಲಡಾಖ್ ಹಾಗೂ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಪ್ರದೇಶಗಳಲ್ಲಿ ಎರಡೂ ದೇಶಗಳು ಈಗಾಗಲೇ ದೊಡ್ಡ ಪ್ರಮಾಣದ ಸೇನಾ ನಿಯೋಜನೆ ನಡೆಸಿವೆ. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ತೈವಾನ್ಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ರಫ್ತು ಮಾಡಿದರೆ ಅದು ಗಡಿ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ. ಆದ್ದರಿಂದ ಭಾರತ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕೇವಲ ರಕ್ಷಣಾ ವ್ಯಾಪಾರವನ್ನೇ ಅಲ್ಲ, ಅದರ ದೀರ್ಘಕಾಲೀನ ರಾಜತಾಂತ್ರಿಕ ಪರಿಣಾಮಗಳನ್ನು ಪರಿಗಣಿಸುತ್ತದೆ. ಆದರೆ ಇದರರ್ಥ ತೈವಾನ್ ಸಮುದ್ರ ರಕ್ಷಣೆಯಲ್ಲಿ ದುರ್ಬಲವಾಗಿದೆ ಎಂಬುದಲ್ಲ. ವಾಸ್ತವವಾಗಿ ತೈವಾನ್ ತನ್ನದೇ ಆದ ಅತ್ಯಾಧುನಿಕ ಹೈಸಂಗ್ ಫೆಂಗ್ 3 HF-3 ಎಂಬ ಸ್ವದೇಶಿ ಸೂಪರ್ಸಾನಿಕ್ ಆಂಟಿಶಿಪ್ ಕ್ರೂಸ್ ಮಿಸೈಲ್ ಅನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ. ಈ ಕ್ಷಿಪಣಿಯು ಕರಾವಳಿ ರಕ್ಷಣೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. ಈ ಕ್ಷಿಪಣಿಯು ಕರಾವಳಿ ರಕ್ಷಣೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ತನ್ನ ಉದ್ದೇಶದ ದೃಷ್ಟಿಯಿಂದ ಬ್ರಹ್ಮೋಸ್ಗೆ ಸಮಾನವಾದ ಸಾಮರ್ಥ್ಯವನ್ನು ಒದಗಿಸುತ್ತದೆ. HF-3 ಒಂದೇ ತೈವಾನ್ನ ಬಲವಲ್ಲ. ಇದರ ಜೊತೆಗೆ ಅಮೆರಿಕದ ನಿರ್ಮಿತ ಹಾರ್ಪೂನ್ ಆಂಟಿಶಿಪ್ ಮಿಸೈಲ್ ವ್ಯವಸ್ಥೆಯನ್ನು ತೈವಾನ್ ತನ್ನ ರಕ್ಷಣಾ ಜಾಲದಲ್ಲಿ ಸೇರಿಸಿಕೊಂಡಿದೆ. ಈ ಎರಡು ವ್ಯವಸ್ಥೆಗಳ ಸಮನ್ವಯದಿಂದ ತೈವಾನ್ ಬಹುಪದರಗಳ ಸಮುದ್ರ ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸಿಕೊಳ್ಳುತ್ತಿದೆ. ಅಂದರೆ ಶತ್ರು ನೌಕಾಪಡೆಗಳು ತೈವಾನ್ನ ಕರಾವಳಿಯತ್ತ ಮುನ್ನಡೆಯುವುದು ಈಗ ಹಿಂದೆಂದಿಗಿಂತಲೂ ಹೆಚ್ಚು ಕಷ್ಟಕರವಾಗಿದೆ. ಇದೀಗ ಪ್ರಶ್ನೆ ಏನೆಂದರೆ, ಭಾರತ ತನ್ನ ಬ್ರಹ್ಮೋಸ್ ಮಿಸೈಲ್ ಅನ್ನು ತೈವಾನ್ಗೆ ನೀಡದಿದ್ದರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಪಾತ್ರವನ್ನು ಹೇಗೆ ವಹಿಸುತ್ತಿದೆ? ಇದಕ್ಕೆ ಉತ್ತರ ಭಾರತದ ಪ್ರಸ್ತುತ ರಕ್ಷಣಾ ತಂತ್ರದಲ್ಲಿದೆ ಸ್ನೇಹಿತರೆ. ಭಾರತ ನೇರವಾಗಿ ತೈವಾನ್ಗೆ ಆಯುಧ ನೀಡುವ ಬದಲು ದಕ್ಷಿಣ ಪೂರ್ವ ಏಷ್ಯಾದ ಸ್ನೇಹಪರ ರಾಷ್ಟ್ರಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದೆ. ಈಗಾಗಲೇ ಭಾರತ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ ಬ್ಯಾಟರಿಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಇದರ ಜೊತೆಗೆ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದ ರಾಷ್ಟ್ರಗಳೊಂದಿಗೆ ಬ್ರಹ್ಮೋಸ್ ಸಂಬಂಧಿತ ಒಪ್ಪಂದಗಳು ಹಾಗೂ ಮಾತುಕತೆಗಳನ್ನು ಮುಂದುವರೆಸುತ್ತಿದೆ. ಈ ಕ್ರಮಗಳ ಮೂಲಕ ಭಾರತ ಸೌತ್ ಚೈನಾ ಸೀ ಪ್ರದೇಶದಲ್ಲಿ ಬಲಿಷ್ಠ ರಕ್ಷಣಾತ್ಮಕ ಕ್ಷಿಪಣಿ ಜಾಲವನ್ನು ನಿರ್ಮಿಸಲು ನೆರವಾಗುತ್ತಿದೆ. ಈ ತಂತ್ರದಿಂದ ಭಾರತಕ್ಕೆ ಹಲವು ಲಾಭಗಳಿವೆ. ಒಂದೆಡೆ ಭಾರತೀಯ ರಕ್ಷಣಾ ಉತ್ಪನ್ನಗಳ ರಫ್ತು ಹೆಚ್ಚುತ್ತದೆ, ಮತ್ತೊಂದೆಡೆ ಸ್ನೇಹಪರ ರಾಷ್ಟ್ರಗಳ ಸಮುದ್ರ ಭದ್ರತೆ ಮತ್ತಷ್ಟು ಬಲವಾಗುತ್ತದೆ. ಜೊತೆಗೆ ತೈವಾನ್ಗೆ ನೇರವಾಗಿ ಬ್ರಹ್ಮೋಸ್ ಮಿಸೈಲ್ ಅನ್ನು ಒದಗಿಸಿದರೆ ಉಂಟಾಗಬಹುದಾದ ರಾಜತಾಂತ್ರಿಕ ಹಾಗೂ ಸೇನಾ ಉದ್ವಿಗ್ನತೆಯನ್ನು ಭಾರತ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುತ್ತದೆ. ಸರಳವಾಗಿ ಹೇಳುವುದಾದರೆ, ಭಾರತ ತನ್ನ ಡಿಫೆನ್ಸ್ ಡಿಪ್ಲೊಮಸಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸುತ್ತಿದೆ. ನೇರವಾಗಿ ಚೀನಾದ ಅತ್ಯಂತ ಸೂಕ್ಷ್ಮ ರಾಜಕೀಯ ವಿಷಯದ ತೈವಾನ್ ವಿಚಾರದಲ್ಲಿ ತಲೆ ಹಾಕದೆ, ಅದೇ ಸಮಯದಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ನೇಹಪರ ರಾಷ್ಟ್ರಗಳ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಪ್ರಾದೇಶಿಕ ಭದ್ರತೆಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ಮುಂದಿನ ದಿನಗಳಲ್ಲಿ ಬ್ರಹ್ಮೋಸ್ ರಫ್ತು ಇನ್ನಷ್ಟು ರಾಷ್ಟ್ರಗಳಿಗೆ ವಿಸ್ತರಿಸುವ ಸಾಧ್ಯತೆಗಳಿವೆ. ಆದರೆ ತೈವಾನ್ನ ವಿಚಾರದಲ್ಲಿ
ಭಾರತ ತನ್ನ ರಾಜತಾಂತ್ರಿಕ ಸಮತೋಲನವನ್ನು ಕಾಯ್ದುಕೊಳ್ಳುವ ಸಾಧ್ಯತೆಯೇ ಹೆಚ್ಚು ಎನ್ನುವುದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡಿದಾಗ ಸ್ಪಷ್ಟವಾಗುತ್ತದೆ. ಭಾರತದ ಈ ನಡೆ ಕೇವಲ ಕ್ಷಿಪಣಿಗಳನ್ನು ಮಾರಾಟ ಮಾಡುವ ನೀತಿಯಲ್ಲ, ಬದಲಾಗಿ ದೀರ್ಘಕಾಲೀನ ರಾಷ್ಟ್ರೀಯ ಹಿತಾಸಕ್ತಿ, ಪ್ರಾದೇಶಿಕ ಸ್ಥಿರತೆ ಹಾಗೂ ಸಮತೋಲಿತ ವಿದೇಶಾಂಗ ನೀತಿಯನ್ನು ಒಟ್ಟಿಗೆ ಮುಂದುವರಿಸುವ ಒಂದು ಸೂಕ್ಷ್ಮ ತಂತ್ರವಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.